ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ನಿಮ್ಮ ಒಂದು ಹೇರ್ ಫಾಲ್ಗಾಗಿ ತುಂಬಾ ಒಳ್ಳೆಯದಾದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಸೊ ಈ ಒಂದು ರೆಮಿಡಿನ ನೀವು ರೆಗ್ಯುಲರ್ ಆಗಿ ಹಚ್ಕೊಳ್ತಾ ಬನ್ನಿ. ಸೊ ಇವತ್ತಿನ ರೆಮಿಡಿ ಆಗಿರುತ್ತೆ ವೀಕ್ಷಕರೇ, ಹೇರ್ ಆಯಿಲ್. ಒಂದು ಪವರ್ಫುಲ್ ಆಗಿರುವಂಥ ಹೇರ್ ಆಯಿಲ್ ಇವತ್ತು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಇದು ಮಾರ್ಕೆಟ್ನಲ್ಲಿ ತುಂಬಾ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಜಾಸ್ತಿ ದುಬಾರಿ ಹಣವನ್ನು ಖರ್ಚು ಮಾಡಿಕೊಂಡು ನಾವು ಇಂಥ ಒಂದು ಆಯಿಲ್ನ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಈಸಿಯಾಗಿ ಹಾಗೂ ಅಷ್ಟು ಒಂದು ಗುಣಕಾರಿ ಇರುವಂಥ ಈ ಹೇರ್ ಆಯಿಲ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದೆರಡಷ್ಟು ಹಸಿ ನೆಲ್ಲಿಕಾಯಿ ಆಮ್ಲ, ನೀವು ಬೇಕಾದರೆ ಡ್ರೈ ಕೂಡ ತೊಗೊಳ್ಬಹುದು, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೆ, ಈರುಳ್ಳಿ, ಜೊತೆಗೆ ಒಂದಷ್ಟು ಹಸಿ ಶುಂಠಿ. ಈ ಎಲ್ಲ ಕೂಡ ನಮ್ಮ ಕೂದಲ ಆರೈಕೆಗೆ ತುಂಬಾ ಬೆನಿಫಿಟ್ಟು. ಆಮ್ಲ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ ವೀಕ್ಷಕರೇ, ನಮ್ಮ ಕೂದಲ ಆರೈಕೆ ಸಲುವಾಗಿ ಒಂದು ಅಮೃತ ಇದ್ದಂಗೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಆಮ್ಲನ ಕೂಡ ಬಳಸ್ತಾ ಇದ್ದೀನಿ. ಇದು ಇಷ್ಟು ಪವರ್ಫುಲ್ ಆಗಿರುವಂಥ ಹೇರ್ ಆಯಿಲ್ ಇದೆ ಅಂದರೆ ವೀಕ್ಷಕರೇ, ಚೊಕ್ಕ ತಲೆ ಮೇಲೆ ಕೂಡ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಇದು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ತುಂಬಾ ಬೆನಿಫಿಟ್ ಕೊಡುತ್ತೆ. ಸೊ ನೋಡಿ, ಇಲ್ಲಿ ನಾನು ಒಂದೆರಡಷ್ಟು ನೆಲ್ಲಿಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ಹಸಿ ಶುಂಠಿನ ಕೂಡ ತೊಗೊಂಡಿದ್ದೀನಿ. ಸೊ ಹಸಿ ಶುಂಠಿ ಕೂಡ ವೀಕ್ಷಕರೇ ಕೂದಲನ್ನ ರೀಗ್ರೋತ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟು ವೀಕ್ಷಕರೇ. ಸೊ ಅದನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ವೀಕ್ಷಕರೇ, ಕೆಲವೊಬ್ಬರಿಗೆ ಇದರಿಂದ ಅಲರ್ಜಿ ಕೂಡ ಇರುತ್ತೆ. ಸೊ ಅಂಥವರು ಇಲ್ಲಿ ಸ್ಕಿಪ್ ಮಾಡ್ಕೋಬಹುದು. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಹೇರ್ ಗ್ರೋತ್ ಸಲುವಾಗಿ ಬೆಸ್ಟ್ ಆಗಿರೋವಂಥ ಈರುಳ್ಳಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಈರುಳ್ಳಿ ಜ್ಯೂಸ್ ನಮ್ಮ ಕೂದಲ ಆರೈಕೆಗೆ ಎಷ್ಟು ಒಳ್ಳೆಯದು. ಸೊ ಆ ಎಲ್ಲ ಒಂದು ಪೋಷಕನ ಒಂದೇ ರೆಮಿಡಿಯಲ್ಲಿ ನಾವು ಇವತ್ತು ಪಡ್ಕೋಬಹುದು. ಸೊ ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ದರದರಿಯಾಗಿ ನಾನು ತಿರುಗಿಸ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ನೋಡಿ, ಇಲ್ಲೊಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ವೀಕ್ಷಕರೇ ಇವಾಗ ನಂದು ಫುಲ್ ಒಂದು ಬಟ್ಟಲಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ವೀಕ್ಷಕರೇ, ತುಂಬಾ ಈ ಒಂದು ಹೇರ್ ಆಯಿಲ್ ಇಷ್ಟು ಮ್ಯಾಜಿಕಲಿ ಕಾರ್ಯ ಮಾಡುತ್ತೆ ಅಂದರೆ, ನೀವು ರೆಗ್ಯುಲರಾಗಿ ಇದನ್ನು ಬಳಸ್ತಾ ಬಂದರೆ ಎಷ್ಟೇ ನಿಮಗೆ ಹೇರ್ ಫಾಲ್ ಸಮಸ್ಯೆ ಇರಲಿ ಖಂಡಿತವಾಗ್ಲೂ ನಿಲ್ಲೇ ಬಿಡುತ್ತೆ. ಆದರೆ ಇದನ್ನು ನೀವು ರೆಗ್ಯುಲರಾಗಿ ಬಳಸಬೇಕಾಗುತ್ತೆ, ಆವಾಗೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ನೋಡಿ, ಆಯಿಲ್ ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ಇವಾಗ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಸಿ ಆಮ್ಲ ಮತ್ತು ಹಸಿ ಶುಂಠಿನ ಇದರಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ವೀಕ್ಷಕರೇ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಯಾವ ರೀತಿಯಾಗಿ ಇದು ರೆಡಿ ಆಗುತ್ತೆ ಅಂತ ನೋಡ್ಕೊಂಡು ನೀವೇ ಆಶ್ಚರ್ಯ ಪಡ್ಕೋತೀರ. ಸೊ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ವೀಕ್ಷಕರೇ. ಸೊ ಈವನ್ ತುಂಬಾ ಇದು ಚಿಕ್ಕ ಮಕ್ಕಳಿರಲಿ, ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದವ್ರಿರಲಿ, ಎಲ್ಲ ವಯಸ್ಸು ಜನರು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಯಾರಿಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಡಿ, ಅದು ಚೆನ್ನಾಗಿ ಇವಾಗ ಕುದೀತಾ ಇದೆ. ಈ ಒಂದು ಸ್ಟೇಜ್ನಲ್ಲಿ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಕಲೋಂಜಿ ಹಾಕ್ತಾ ಇದ್ದೀನಿ ವೀಕ್ಷಕರೇ. ಕಲೋಂಜಿ ಕೂಡ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಿಮ್ಮೆಲ್ಲರಿಗೆ ಗೊತ್ತಿದೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಮೆಂತ್ಯ ಕಾಳು. ಇದರಲ್ಲಿ ನಿಕೋಟಾನಿಕ್ ಆ್ಯಸಿಡ್, ವೈಟಮಿನ್ ಸಿ, ಒಮೆಗಾ 3, ಐರನ್ ಅತಿ ಜಾಸ್ತಿ ಪ್ರಮಾಣದಲ್ಲಿ ಇರೋದು ಇದರಲ್ಲೇ ವೀಕ್ಷಕರೇ. ಸೊ ಹಾಗಾಗಿ ಎಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ ತುಂಬಾ ಪವರ್ಫುಲ್ ಆಗಿದ್ದಾವೆ ವೀಕ್ಷಕರೇ. ಸೊ ಇವಾಗ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಇದನ್ನು ಒಂದು 10 ರಿಂದ 20 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಲೋ ಫ್ಲೇಮ್ನಲ್ಲೇ ಇಡಬೇಕು ನಾವು, ಅಂದರೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ತಮ್ಮ ಪೋಷಕಾಂಶನ ಈ ಒಂದು ಆಯಿಲಲ್ಲಿ ಬಿಡುಗಡೆ ಮಾಡುತ್ತೆ, ಹಾಗೂ ನಮ್ಮ ಪವರ್ಫುಲ್ ಆಯಿಲು ರೆಡಿ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ರೆಡಿ ಮಾಡಿಕೊಂಡ್ರೆ ಡೈಲಿ ವೀಕ್ಷಕರೇ, ನೀವು ನಾಳೆ ತಲೆ ಸ್ನಾನ ಮಾಡಬೇಕು ಆದರೆ ನೈಟ್ ಹಚ್ಕೊಂಡು ಮಲ್ಕೋಬಹುದು. ಇಲ್ಲ ಅಂದರೆ ತಲೆ ಸ್ನಾನಕ್ಕೂ 1-2 ಗಂಟೆ ಮುಂಚೆ ಆದರೆ ಕೂಡ ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಹಚ್ಕೊಂಡ್ರೂ ಕೂಡ ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಮತ್ತಷ್ಟು ದುಬಾರಿ ರಿಸಲ್ಟ್ ಬೇಕಾಗಿದ್ದರೆ ನೀವು ಲೆಂತ್ ಮೇಲೆ ಕೂಡ ಹಚ್ಕೊಳ್ಬಹುದು. ಸೊ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು
ಆಮೇಲೆ ಇಡೀ ನೈಟ್ ಬಿಟ್ಟರೆ ಕೂಡ ಒಳ್ಳೆಯದು ವೀಕ್ಷಕರೇ. ಇಲ್ಲಾಂದರೆ ಮಿನಿಮಮ್ ತಲೆ ಸ್ನಾನಕ್ಕೂ 2 ಗಂಟೆ ಮೊದಲು ಈ ಒಂದು ಆಯಿಲ್ನ ನೀವು ಹಚ್ಕೊಂಡ್ರೆ ಬೆಸ್ಟ್ ಆಗಿರೋಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಎಲ್ಲಿ ನಿಮಗೆ ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ. ನೋಡಿ, ನಾವು ಏನು ಮಾಡ್ತೀವಿ ಅಂದರೆ ಹೇರ್ ಫಾಲ್ ಆಗ್ತಾಯಿದೆ ಅಂತ ಆ ಎಣ್ಣೆ ಈ ಎಣ್ಣೆ ಬಳಸ್ತಾ ಇರ್ತೀವಿ, ಮತ್ತು ಅದು ನಮಗೆ ರಿಸಲ್ಟ್ ಸಿಗೋದಿಲ್ಲ. ಮತ್ತೆ ಏನಾಗುತ್ತೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಇವಾಗ ನಮ್ಮ ಆಯಿಲ್ ಅನ್ನೋದು ತಣ್ಣಗಾಗಿದೆ. ಇವಾಗ ಇದನ್ನು ನಾನು ನಿಮಗೆ ಸೋರಿಸ್ಕೊಂಡು ತೋರಿಸ್ತೀನಿ. ಸೊ ನೋಡಿ, ಒಂದಿಲ್ಲಿ ಬೋಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ನಾನಿಲ್ಲಿ ಬಟ್ಟೆ ಪ್ರಯೋಗ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನಿಲ್ಲಿ ಸ್ವಲ್ಪ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ. ಯಾಕಂದರೆ ಬಟ್ಟೆಯಿಂದ ಸೋರಿಸ್ಕೊಂಡ್ರೆ ಪೂರ್ತಿ ಆಗಿರುವಂಥ ಆಯಿಲ್ ನಮ್ಮನ್ನು ಸಿಗುತ್ತೆ. ಸೊ ನೀವು ಯಾವ ರೀತಿ ಆದರೂ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಎಲ್ಲ ಹಾಕಿರೋಂಥ ಇಂಗ್ರೀಡಿಯೆಂಟ್ ಇವಾಗ ತಿರುಗಿದೆ ಅಂತ. ಸೊ ಚೆನ್ನಾಗಿ ಬಟ್ಟೆಯಿಂದ ಮಾಡಿದ್ರೇ ಒಳ್ಳೆಯದು ವೀಕ್ಷಕರೇ, ನೀವು ಕೂಡ. ಸೊ ನೋಡಿ, ಇವಾಗ ಚೆನ್ನಾಗಿ ಇದನ್ನು ಇರ್ತಕ್ಕಂಥ ಎಲ್ಲ ಪೂರ್ತಿ ಆಯಿಲ್ನ ಇವಾಗ ನಾನು ತಗೊಳ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಹಾಗೂ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ವೀಕ್ಷಕರೇ ಈ ಒಂದು ಹೇರ್ ಆಯಿಲ್. ನಿಮಗೆ ಮತ್ತೆ ಇದರಲ್ಲಿ ಏನು ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ನೀವು ಬಳಸ್ತಾ ಬಂದರೆ ಸಾಕು, ನಿಮ್ಮ ಹೇರ್ ಫಾಲ್ಗಂತೂ ಫುಲ್ ಸ್ಟಾಪೇ ಆಗಿಬಿಡುತ್ತೆ. ಅಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಸೊ ನೋಡಿ, ನಾನು ಯಾವ ರೀತಿಯಾಗಿ ಪೂರ್ತಿ ಹಿಂಡಿ ನಾನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ವೇಸ್ಟ್ ಮಾಡೋ ಹಾಗೆ ಇಲ್ಲ ವೀಕ್ಷಕರೇ, ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿದೆ ಇದು. ಸೊ ಆಯಿಲ್ ನೋಡಿದರೆ ವೀಕ್ಷಕರೇ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಸೊ ಇದನ್ನು ನೀವು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು. ನಾನು ಕೂಡ ಇವಾಗ ನೋಡಿ ವೀಕ್ಷಕರೇ ಈ ಒಂದು ಎಣ್ಣೆನ ಇವಾಗ ಈ ರೀತಿಯಾಗಿ ಬಾಟಲ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ. ಮತ್ತು ಯಾವಾಗ ನನಗೆ ತಲೆ ಸ್ನಾನ ಮಾಡಬೇಕು ಅಥವಾ ಆವಾಗ 1-2 ಗಂಟೆ ಮುಂಚೆ ನನ್ನ ಕಾಲ ಇದನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ಶ್ಯಾಂಪೂಯಿಂದ ತಲೆ ಸ್ನಾನ ಮಾಡ್ಕೊತೀನಿ ವೀಕ್ಷಕರೇ. ಜಸ್ಟ್ ನೀವು 1 ತಿಂಗಳು ಇದನ್ನು ಬಳಸ್ಕೊಂಡು ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ ಕಂಪ್ಲೀಟಾಗಿ ನಿಮ್ಮ ಹೇರ್ ಫಾಲ್ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಜೊತೆಗೆ ಹೊಸ ಕೂದಲು ಕೂಡ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಈ ಒಂದು ರೆಮಿಡಿ ನಿಮಗೆ ಕೂಡ ಇಷ್ಟ ಆದರೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಿ ಅಂತ ಕೇಳ್ಕೊತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.